ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಆತ್ಮ ಸಮರ್ಪಣ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಆದುದರಿಂದ ಗುರು ಮಗುವೆನಿಸುವ ಶಿಷ್ಯನ ಆಧ್ಯಾತ್ಮಿಕ ಹಿತವನ್ನೇ ಯಾವಾಗಲೂ ನೋಡುತ್ತಿರುತ್ತಾನೆ. ಶಿಷ್ಯನೊಂದಿಗೆ ಗುರುವಿನ ಗಾಢವಾದ ಮಮತೆಯ ಸಂಬಂಧವಿರುವುದರಿಂದಲೋ ಜಗತ್ಪಿತನೊಂದಿಗೆ ಆಧ್ಯಾತ್ಮಿಕ ಮಾತೆ ಎನಿಸುವ ಗುರುವಿನ ಸಲುಗೆ ಇರುವುದರಿಂದಲೂ ಭಗವಂತನ ಲಕ್ಷ್ಯವು ಶಿಷ್ಯನ ಕಡೆಗೆ ತಿರುಗುವುದು. ಮಾತೆಯ ಮಮತೆಯು ಸುಪ್ರಸಿದ್ಧವಾಗಿದೆ, ಆದರೆ ಗುರುವಿನ ಮಮತೆಯು ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಮಮತೆಯು ಜನರಿಗೆ ಕಡಿಮೆ ತಿಳಿದಿದೆ. ತಾಯಿಯ ಹಾಗೂ ನಿಜವಾದ ಗುರುವಿನ ಕಾರ್ಯಗಳು ತೀರಾ ಸಮಾನವಾಗಿವೆ. ತಾಯಿಯು ಮಗುವನ್ನು ತನ್ನ ಗರ್ಭದಲ್ಲಿ ಕೆಲ ಕಾಲ ಧರಿಸುತ್ತಾಳೆ. ಗುರುವಾದರೂ ಆಧ್ಯಾತ್ಮಿಕ ಶಿಶುವನ್ನು ಕೆಲ ಕಾಲ ತನ್ನ ಮಾನಸಿಕ ವಲಯದಲ್ಲಿ ಇಟ್ಟುಕೊಳ್ಳುವನು. ಈ ಕಾಲದಲ್ಲಿ ಶಿಷ್ಯನು ಗರ್ಭದಲ್ಲಿಯೇ ಶಿಶುವಿನಂತೆ ಗುರುವಿನ ವಿಚಾರಗಳ ಆಧ್ಯಾತ್ಮಿಕ ತರಂಗಗಳಿಂದ ಶಕ್ತಿಯನ್ನು ಹೀರಿ ಪುಷ್ಟಿ ಹೊಂದುವನು. ಕಾಲ ಒದಗಿ ಬಂದಾಗ ಆತನು ದಿವ್ಯ ಲೋಕದಲ್ಲಿ ಜನಿಸುವನು. ಅಲ್ಲಿಂದ ಮುಂದೆ ಆತನ ಆಧ್ಯಾತ್ಮಿಕ ಜೀವನವು ಆರಂಭವಾಗುವುದು. ಶಿಷ್ಯನು ತನ್ನ ಸರ್ವಸ್ವವನ್ನು ಗುರುವಿಗೆ ಸಮರ್ಪಿಸಿ ಆತನ ಮಾನಸಿಕ ವಲಯವನ್ನು ಪ್ರವೇಶಿಸಿದ್ದಾದರೆ ಅವನಿಗೆ ದಿವ್ಯಲೋಕದಲ್ಲಿ ಜನ್ಮ ನೀಡಲು ಗುರುವಿಗೆ ಕೇವಲ 7 ತಿಂಗಳುಗಳು ಬೇಕಾಗುವುದು. ಆದರೆ ಗುರುವಿನ ಮಾನಸಿಕ ಕ್ಷೇತ್ರದಲ್ಲಿದ್ದಾಗ ಶಿಷ್ಯನಿಗೆ ತನ್ನ ವಿಚಾರಗಳ ಮತ್ತು ಅನುಭವಗಳ ಅರಿವು ಇನ್ನೂ ಇರುವುದರಿಂದ ಸಾಮಾನ್ಯವಾಗಿ ಈ ಕ್ರಮವು ಬಹುಕಾಲದವರೆಗೆ ತಡೆಹಿಡಿಯಲ್ಪಡುತ್ತದೆ. ಇಂತು ಗುರುವಿನ ಸ್ಥಾನವು ಬಹುಮಟ್ಟಿಗೆ ತಾಯಿಯ ಹಾಗೆಂಬುದನ್ನು ನಾವು ಕಂಡುಕೊಳ್ಳುವೆವು. ಗುರು ಆಧ್ಯಾತ್ಮಿಕ ಮಾತೆ ಎಂಬ ಕಲ್ಪನೆಯು ನಮ್ಮೊಳಗೆ ಆಧ್ಯಾತ್ಮಿಕ ಜೀವನದ ಮುಖ್ಯಾಂಶಗಳಾದ ಪ್ರೇಮ, ಗೌರವ ಹಾಗೂ ಸಮರ್ಪಣೆಯ ಭಾವನೆಗಳನ್ನು ಬೆಳೆಸುವುದು. ಋಷಿಗಳು ಶಿಷ್ಯರನ್ನು ಮುಖ್ಯವಾಗಿ ಮನ್ಮತ ಹಾಗೂ ಗುರುಮತವೆಂದು 2 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೆಯ ರೀತಿಯ ಶಿಷ್ಯರು ಯಾವುದಾದರೊಂದು ಐಹಿಕ ಪ್ರಯೋಜನವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಗುರುವಿನ ಬಳಿಗೆ ಬರುವರು. ಉದಾಹರಣೆಗೆ ಪ್ರಾಪಂಚಿಕ ದುಃಖದಿಂದ ಬಿಡುಗಡೆ, ಸಂಪತ್ತಿನ ಇಚ್ಛೆ ಇತ್ಯಾದಿ. ನಮ್ಮ ಇಚ್ಛೆಗಳು ಕೈಗೂಡುವೆಂಬ ಭರವಸೆ ಇರುವವರೆಗೆ ಮಾತ್ರ ಅವರು ಗುರುವಿಗೆ ಶರಣು ಹೋಗುವರು. ಈ ವಿಷಯದಲ್ಲಿ ನಿರಾಶರಾದಾಗ ಅಲ್ಲಿಂದ ಕಾಲ್ದೆಗೆಯುವರು. ಇಂಥ ಶಿಷ್ಯರ ಬಗೆಗೆ ಸಮರ್ಪಣೆಯಂತೂ ಹಾಗಿರಲಿ, ವಿಧೇಯತೆಯ ಇಲ್ಲವೇ ಅಧೀನತೆಯ ಪ್ರಶ್ನೆ ಸಹ ಉದ್ಭವಿಸುವುದಿಲ್ಲ. ಯಾರು ಎಲ್ಲ ವಿಷಯಗಳಲ್ಲಿ ಗುರುವಿನ ಅಪ್ಪಣೆಯನ್ನು ಪಾಲಿಸುತ್ತಾ ಸಾಧ್ಯವಾದಷ್ಟು ಎಲ್ಲ ರೀತಿಯಿಂದಲೂ ಆತನ ಇಚ್ಛೆಗೆ ವಶರಾಗುವರೋ ಅವರೇ ಗುರುಮತ ಶಿಷ್ಯರು. ಆಜ್ಞಾಪಾಲನೆಯಿಂದಲೇ ಅಧೀನತೆಯು ಆರಂಭವಾಗುವುದು. ಆಧ್ಯಾತ್ಮದಲ್ಲಿ ಉನ್ನತ ಸಿದ್ಧಿಗಳನ್ನುಳ್ಳ ಗುರುವಿನ ಶ್ರೇಷ್ಠ ಶಕ್ತಿಗಳಿಂದ ನಾವು ಅತ್ಯಂತ ಪ್ರಭಾವಿತರಾದಾಗ ಆತನ ಆಜ್ಞೆಗಳನ್ನು ಅನುಸರಿಸಬೇಕೆಂಬ ಆಂತರಿಕ ಒಲವನ್ನು ಅನುಭವಿಸುವೆವು. ಆದರೆ ಅನೇಕ ವೇಳೆ ನಾವು ಆತನ ಸಾನ್ನಿಧ್ಯದಲ್ಲಿರುವಾಗ ಮಾತ್ರ ಈ ಪರಿಣಾಮವು ನಮ್ಮ ಮೇಲೆ ಉಳಿಯುವುದು. ಆತನಿಂದ ದೂರವಾದಾಗ ಆತನ ಬಗ್ಗೆ ಅಜಾಗರೂಕರಾಗುವೆವು. ಕೆಲ ಕಾಲ ಪದೇ ಪದೇ ಆತನ ಸಹವಾಸವು ನಮ್ಮನ್ನು ಆ ಮಹಾತ್ಮನೊಂದಿಗೆ ತೀರಾ ಹತ್ತಿರದ ಸಂಬಂಧವನ್ನು ಉಂಟು ಮಾಡುವುದು. ಆಗ ನಮ್ಮ ಹೃದಯದಲ್ಲಿ ಆತನ ಶ್ರೇಷ್ಠತೆಯು ನೆಲೆಸಲಾರಂಭಿಸುವುದು. ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿಯೂ ನಾವು ಆತನನ್ನು ನಮ್ಮ ಮಾರ್ಗದರ್ಶಿ ಎಂದು ಸ್ವೀಕರಿಸುವೆವು. ಇದರ ಪರಿಣಾಮವಾಗಿ ನಾವು ಆತನನ್ನು ಬಾರಿ ಬಾರಿಗೆ ನೆನೆಸುವೆವು. ನಮಗೆ ಆತನ ಶ್ರೇಷ್ಠ ಸಾಮರ್ಥ್ಯಗಳ ಬಗ್ಗೆ ಸಂಪೂರ್ಣ ಮನವರಿಕೆಯಾದಾಗಲೇ ನಿಜವಾದ ಅರ್ಥದಲ್ಲಿ ನಮ್ಮ ಅಧೀನತೆಯು ಆರಂಭವಾಗುವುದು. ಅದನ್ನು ನಾವು ಮುಂದುವರಿಸಿ ಆತನ ಸಲಹೆಯಂತೆ ಸಾಧನೆ ಮಾಡುವೆವು. ನಮ್ಮ ಕೃತಿಗಳಿಂದ ಆತನನ್ನು ಸಂತೋಷಗೊಳಿಸಬೇಕೆಂದು ಯೋಚಿಸುವೆವು. ನಮ್ಮ ಹೃದಯದಲ್ಲಿ ತಪ್ಪು ಒಪ್ಪುಗಳ ಕಲ್ಪನೆಯು ಪ್ರಾಮುಖ್ಯ ಹೊಂದಲಾರಂಭಿಸಿ ನಾವು ಕೆಡುಕಿನಿಂದ ದೂರ ಉಳಿಯಬೇಕೆಂಬ ಪ್ರವೃತ್ತಿಯನ್ನು ಅನುಭವಿಸುವೆವು. ಫಲಸ್ವರೂಪವಾಗಿ ನಮ್ಮ ಶ್ರೇಷ್ಠ ಗುರುವನ್ನು ಮೆಚ್ಚಿಸಲು ನಾವು ಸನ್ಮಾರ್ಗವನ್ನು ಅವಲಂಬಿಸುವೆವು. ಜನ್ಮಾಂತರದ ದುಃಖಗಳಿಂದ ನಾವು ಪಾರಾಗ ಬಯಸುವೆವು. ಆದ ಕಾರಣ ಅದು ನಮ್ಮ ಮೂಲೋದ್ದೇಶವಾಗಿರುತ್ತದೆ. ಆದರೆ ಇದುವರೆಗೆ ನಾವು ವಿವೇಚನೆಯ ಅಧಿಕಾರವನ್ನು ನಮ್ಮ ಕೈಯಲ್ಲಿಯೇ ಇಟ್ಟುಕೊಂಡಿರುವುದರಿಂದ ನಮ್ಮ ಎಲ್ಲ ಕರ್ಮಗಳಿಗೂ ಒಳ್ಳೆಯವಾಗಲಿ ಕೆಟ್ಟವಾಗಲಿ ನಾವೇ ಹೊಣೆಗಾರರಾಗಿರುತ್ತೇವೆ. ಆತ್ಮ ಸಮರ್ಪಣದ ಮೇಲಿನ ಹಂತದಲ್ಲಿ ಇಂಥ ವಿವೇಚನ ಶಕ್ತಿಯು ಬಹುಶಃ ಇಲ್ಲದಂತಾಗಿ ಮನುಷ್ಯನು ಪ್ರತಿಯೊಂದು ಕಾರ್ಯವನ್ನು ಗುರುಸಂಕಲ್ಪವೆಂದು ತಿಳಿದು ಮಾಡುವನು. ಆತನ ಮನಸ್ಸಿನಲ್ಲಿ ತಪ್ಪು ಒಪ್ಪುಗಳ ಪ್ರಶ್ನೆಯೇ ಏಳದು. ಏಕೆಂದರೆ ಗುರುವಿನ ಇಚ್ಛೆಯನ್ನು ಅನುಸರಿಸುವುದರಿಂದ ಕೇವಲ ಯುಕ್ತವಾದುದನ್ನೇ ಮಾಡುವೆನೆಂಬುದು ಪೂರ್ಣ ಖಂಡಿತವಾದಂತಾಗುವುದು. ಆಗ ಆತನು ಗುರು ಸಂಕಲ್ಪವೆಂದು ಬಗೆದು ಯುಕ್ತವಾದುದನ್ನು ಉಳಿದು ಮತ್ತೇನನ್ನೂ ಮಾಡನು. ಬಾಬೂಜಿ ಮಹಾರಾಜರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಗುರು ಆಧ್ಯಾತ್ಮಿಕದ ಹಾದಿಯಲ್ಲಿ ನಡೆಯುತ್ತಿರುವಂಥ ಶಿಷ್ಯನಿಗೆ
ಆತ ಆಧ್ಯಾತ್ಮಿಕ ಮಾತೆ ಅಂತ ಹೇಳ್ತಾರೆ. ಅದರಿಂದ ಗುರುವು ಮಗು ಅಂಥೇಳಿ ಅನಿಸ್ಕೊಳ್ಳುವಂಥ ಶಿಷ್ಯನ ಒಂದು ಆಧ್ಯಾತ್ಮಿಕ ಹಿತವನ್ನೇ ಯಾವಾಗಲೂ ನೋಡ್ತಾ ಇರ್ತಾನೆ. ಶಿಷ್ಯನೊಂದಿಗೆ ಗುರುವಿನ ಒಂದು ಗಾಢವಾದ ಮಮತೆಯ ಸಂಬಂಧ ಇರೋದರಿಂದ ಏನಾಗ್ತದೆ, ಆ ಜಗತ್ಪಿತನೊಂದಿಗೆ ಅಂದರೆ ಭಗವಂತನೊಂದಿಗೆ ಆಧ್ಯಾತ್ಮಿಕ ಮಾತೆ ಎನಿಸುವ ಗುರುವಿನ ಸಲುಗೆ ಇರುವುದರಿಂದ ಭಗವಂತನ ಲಕ್ಷ್ಯವು ಏನಾಗ್ತದೆ, ಶಿಷ್ಯನ ಕಡೆಗೆ ತಿರುಗ್ತದೆ. ಅಂದರೆ ಗುರುವಿಗೆ ಭಗವಂತನ ಒಂದು ಸಂಬಂಧ, ಆ ಸಂಪರ್ಕ ಇರೋದರಿಂದ ಗುರುವಿನ ಕಡೆಗೆ ಶಿಷ್ಯನು ತನ್ನ ಒಲವನ್ನು ತೋರಿಸ್ತಾ ಆ ಮಮತೆಯ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರೋದ್ರಿಂದ ಆ ಭಗವಂತನ ಒಂದು ಕೃಪೆ ಏನಾಗುತ್ತೆ, ಲಕ್ಷ್ಯ ಏನಾಗುತ್ತೆ, ಶಿಷ್ಯನ ಕಡೆಗೆ ಹರಿತದೆ. ಅಷ್ಟೇ ಅಲ್ಲದೆ ಮಮತೆಯ ಒಂದು ಸುಪ್ರಸಿದ್ಧವಾಗಿರುವಂತಹ ಒಂದು ವಿಷಯ ಏನು, ತಾಯಿಯ ಒಂದು ಮಮತೆ ಅನ್ನೋದು. ಆದರೆ ಗುರುವಿನ ಮಮತೆ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಮಮತೆ ಜನರಿಗೆ ಕಡಿಮೆ ತಿಳಿದಿದೆ ಅಂತ. ಅಂದರೆ ತಾಯಿಯ ಒಂದು ಮಮತೆ ಬಹಳಷ್ಟು ಸುಪ್ರಸಿದ್ಧವಾಗಿದೆ, ಗುರುವಿನ ಮಮತೆ ಅದಕ್ಕಿಂತಲೂ ಇನ್ನೂ ಹೆಚ್ಚಾಗಿದೆ, ದೇವರ ಮಮತೆ ಜನರಿಗೆ ಇನ್ನು ಭಾಳ ಕಡಿಮೆ ತಿಳಿದಿದೆ ಅಂತ ಹೇಳ್ತಾರೆ ಬಾಬೂಜಿಯವರು. ತಾಯಿ ಮತ್ತು ನಿಜವಾದಂಥ ಗುರುವಿನ ಕಾರ್ಯಗಳು ಬಹಳ ಸಮಾನವಾಗಿದೆ. ತಾಯಿ ಮಗುವನ್ನು ತನ್ನ ಗರ್ಭದೊಳಗೆ ಸ್ವಲ್ಪ ಸಮಯ ಧರಿಸಿ, 9 ತಿಂಗಳು ಧರಿಸಿ ಹೇಗೆ ಈ ಪ್ರಪಂಚಕ್ಕೆ ಕರ್ಕೊಂಬರ್ತಾಳೋ ಅದೇ ರೀತಿ ಗುರು ಕೂಡ ಆಧ್ಯಾತ್ಮಿಕ ಶಿಶುವನ್ನು, ಅಂದರೆ ಯಾರಾಗಲಿ ಗುರುವಿನ ಆಶ್ರಯಕ್ಕೆ ಬಂದು ಆ ಭಗವಂತನನ್ನು ಪಡೆಯಬೇಕು ಅಂತ ಇಚ್ಛೆ ಇರುವಂಥ ಜಿಜ್ಞಾಸೆಯನ್ನು, ಆಧ್ಯಾತ್ಮಿಕ ಶಿಶುವನ್ನು ಕೆಲ ಕಾಲ ಆತನ ಮಾನಸಿಕ ವಲಯದೊಳಗೆ ಇಟ್ಕೊಳ್ತಾನೆ. ಆ ಸಮಯದೊಳಗೆ ಶಿಷ್ಯನು ಗರ್ಭದಲ್ಲಿಯೇ ಶಿಶುವಿನಂತೆ ಗುರುವಿನ ವಿಚಾರಗಳ ಆಧ್ಯಾತ್ಮಿಕ ತರಂಗಗಳನ್ನು, ಶಕ್ತಿಯನ್ನು ಹೀರಿ ಪುಷ್ಟಿ ಹೊಂದ್ತಾ ಹೋಗ್ತಾನೆ. ಕಾಲ ಒದಗಿ ಬಂದಾಗ ಏನಾಗತ್ತೆ, ಆ ಶಿಷ್ಯನನ್ನು ಗುರು ದಿವ್ಯಲೋಕದೊಳಗೆ ಜನಿಸುವಂತೆ ಮಾಡ್ತಾನೆ. ಅಲ್ಲಿಂದ ಮುಂದೆ ಆತನ ಆಧ್ಯಾತ್ಮಿಕ ಜೀವನ ಆರಂಭವಾಗ್ತದೆ. ಶಿಷ್ಯ ತನ್ನ ಸರ್ವಸ್ವವನ್ನು ಗುರುವಿಗೆ ಸಮರ್ಪಿಸಿ ಆತನ ಮಾನಸಿಕ ವಲಯವನ್ನು ಪ್ರವೇಶಿಸಿದ್ದಾದರೆ ಅವನಿಗೆ ದಿವ್ಯಲೋಕದೊಳಗೆ ಜನ್ಮ ನೀಡಲಿಕ್ಕೆ ಗುರುವಿಗೆ ಕೇವಲ 7 ತಿಂಗಳುಗಳು ಬೇಕಾಗ್ತದೆ. ಆದರೆ ಗುರುವಿನ ಮಾನಸಿಕ ಕ್ಷೇತ್ರದಲ್ಲಿ ಶಿಷ್ಯನಿಗೆ ಅವನ ವಿಚಾರಗಳ ಮತ್ತು ಅನುಭವಗಳ ಅರಿವು ಇನ್ನೂ ಇರ್ತದೆ. ಅಂದರೆ ನಾನು ನಂದು ಅನ್ನೋದು ಇರೋದರಿಂದ ಈ ಒಂದು ಕೆಲಸ ಏನಾಗ್ತದೆ, ಈ ಕ್ರಮ ಅದು ಭಾಳ ಸಮಯ ತಗೋತದೆ. ಆದ್ದರಿಂದ ಗುರುವಿನ ಸ್ಥಾನ ಏನಿದೆಯಲ್ಲ, ಬಹುಮಟ್ಟಿಗೆ ತಾಯಿ ಹಾಗೆ ಅಂಥೇಳಿ ನಾವು ತಿಳ್ಕೋಬೇಕು. ಗುರು ಆಧ್ಯಾತ್ಮಿಕ ಮಾತೆ ಅನ್ನುವಂಥ ಒಂದು ಕಲ್ಪನೆ ನಮ್ಮೊಳಗೆ ಆಧ್ಯಾತ್ಮಿಕ ಜೀವನದ ಒಂದು ಮುಖ್ಯಾಂಶಗಳಾದಂಥ ಪ್ರೇಮ, ಗೌರವ ಮತ್ತು ಸಮರ್ಪಣೆಯ ಭಾವನೆಗಳನ್ನು ಬೆಳೆಸ್ತದೆ ನಮ್ಮಲ್ಲಿ. ಋಷಿಗಳು ಶಿಷ್ಯರನ್ನು ಮುಖ್ಯವಾಗಿ ಮನ್ಮಥ ಮತ್ತು ಗುರುಮತ ಅಂಥೇಳಿ 2 ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇ ರೀತಿಯಲ್ಲಿ ಶಿಷ್ಯರು ಅಂದರೆ, ಮನ್ಮಥ ಶಿಷ್ಯರು ಯಾರು ಅಂದರೆ, ಯಾವುದಾದ್ರೂ ಒಂದು ಐಹಿಕ, ಅಂದರೆ ಈ ಪ್ರಪಂಚದ ರೀತಿಯಲ್ಲಿ ಯಾವುದಾದ್ರೂ ಪ್ರಯೋಜನ ಸಿಗ್ತದಾ ಅಂಥೇಳಿ ಆ ದೃಷ್ಟಿಯಲ್ಲಿ ಗುರುವಿನ ಹತ್ರ ಬರ್ತಾರೆ. ಉದಾಹರಣೆಗೆ ಪ್ರಾಪಂಚಿಕ ದುಃಖದಿಂದ ಬಿಡುಗಡೆ ಹೊಂದಬೇಕು, ಸಂಪತ್ತಿನ ಇಚ್ಛೆ ಇತ್ಯಾದಿ. ಈ ನಮ್ಮ ಇಚ್ಛೆಗಳು ಏನಿದೆಯಲ್ಲ ಕೈಗೂಡುತ್ತದೆ ಅಂತಂತ ಭರವಸೆ ಇರೋವರೆಗೆ ಮಾತ್ರ ಅವರು ಗುರುವಿನ ಒಂದು ಶರಣು ಹೋಗ್ತಾರೆ. ಯಾವಾಗಾದರೆ ಈ ವಿಷಯದೊಳಗೆ ನಿರಾಶರಾದರು ಅಂದರೆ ಅಲ್ಲಿಂದ ಕಾಲು ತೆಗೆದುಬಿಡ್ತಾರೆ, ಅಂದರೆ ಅಲ್ಲಿಂದ ಕಿತ್ಕೊಂಡು ಓಡೋಟೋಗ್ತಾರೆ, ಗುರುವಿನ ಸಂಪರ್ಕದಲ್ಲೇ ಇರುವುದಿಲ್ಲ. ಇಂಥ ಶಿಷ್ಯರ ಬಗ್ಗೆ ಸಮರ್ಪಣೆ ಭಾವನೆ ಅಂತೂ ದೂರ ಇದೆ. ವಿಧೇಯತೆ ಇಲ್ವೇ ಆಧೀನತೆ ಅನ್ನೋ ಪ್ರಶ್ನೆ ಸಹ ಅವರಲ್ಲಿ ಉದ್ಭವಿಸೋದಿಲ್ಲ. ಯಾರು ಎಲ್ಲ ವಿಷಯಗಳೊಳಗೂ ಗುರುವಿನ ಅಪ್ಪಣೆಯನ್ನು ಪಾಲಿಸ್ತಾ ಸಾಧ್ಯವಾದಷ್ಟು ಎಲ್ಲ ರೀತಿಯಿಂದಲೂ ಆತನ ಇಚ್ಛೆಗೆ ವಶರಾಗ್ತಾರೋ ಅವರೇ ಗುರುಮತ ಶಿಷ್ಯರು ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಅಂದರೆ ಆಜ್ಞಾಪಾಲನೆಯಿಂದಲೇ ಆಧೀನತೆ ಆರಂಭ ಆಗ್ತದೆ. ಆಧ್ಯಾತ್ಮದೊಳಗೆ ಉನ್ನತ ಸಿದ್ಧಿಗಳನ್ನುಳ್ಳ ಗುರುವಿನ ಶ್ರೇಷ್ಠ ಶಕ್ತಿಗಳಿಂದ ನಾವು ಬಹಳ ಪ್ರಭಾವಿತರಾದಾಗ ಆತನ ಆಜ್ಞೆಗಳನ್ನು ಅನುಸರಿಸಬೇಕು ಅಂಥೇಳಿ ಆಂತರಿಕ ಒಲವನ್ನು ಅನುಭವಿಸ್ತೀವಿ. ಅಂದರೆ ಗುರುವನ್ನು ನಾವು ಯಾವಾಗಾದರೆ ಒಂದು ಶ್ರೇಷ್ಠತಮ ಶಕ್ತಿಯುಳ್ಳವನು ಅಂಥೇಳಿ ಭಾವಿಸಿ
ಆತನ ಒಂದು ಆ ಶ್ರೇಷ್ಠ ಶಕ್ತಿಗಳಿಂದ ನಾವು ಪ್ರಭಾವಿತರಾದಾಗ ಆತನ ಆಜ್ಞೆಯನ್ನು ನಾವು ಅನುಸರಿಸಬೇಕು ಅಂಥೇಳಿ ನಮ್ಮೊಳಗೆ ಒಲವು ಅನ್ನೋದು ಶುರುವಾಗ್ತದೆ. ಆದರೆ ಬಹಳಷ್ಟು ಸಮಯ ಏನಂದರೆ ನಾವು ಆತನ ಸಾನ್ನಿಧ್ಯದಲ್ಲಿದ್ದಾಗ ಮಾತ್ರ ಈ ಪರಿಣಾಮ ಇರ್ತದೆ ನಮ್ಮ ಮೇಲೆ. ಆತನಿಂದ ದೂರ ಆದಾಗ ಆತನ ಬಗ್ಗೆ ನಾವು ಅಜಾಗರೂಕರಾಗ್ತೇವೆ. ಸ್ವಲ್ಪ ಕಾಲ ಪದೇ ಪದೇ ಆತನ ಒಂದು ಸಹವಾಸ ನಮ್ಮನ್ನು ಆ ಮಹಾತ್ಮನೊಂದಿಗೆ ತೀರ ಹತ್ತಿರ ಸಂಬಂಧವನ್ನು ಉಂಟು ಮಾಡುವಂತೆ ಮಾಡ್ತದೆ. ಆಗ ನಮ್ಮ ಹೃದಯದೊಳಗೆ ಆತನ ಶ್ರೇಷ್ಠತೆ ಸ್ಥಾಪನೆ ಆಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿರುವಂಥ ಎಲ್ಲ ವಿಷಯಗಳೊಳಗೂ ನಾವು ಆತನನ್ನು ನಮ್ಮ ಮಾರ್ಗದರ್ಶಿ ಅಂಥೇಳಿ ಸ್ವೀಕರಿಸ್ತಾ ಹೋಗ್ತೇವೆ. ಇದ್ರ ಪರಿಣಾಮ ಆಗಿ ಏನಾಗುತ್ತೆ, ನಾವು ಆತನನ್ನು ಮತ್ತೆ ಮತ್ತೆ ನೆನೆಸ್ತಾ ಹೋಗ್ತೇವೆ. ನಮಗೆ ಆತನ ಶ್ರೇಷ್ಠ ಸಾಮರ್ಥ್ಯಗಳ ಬಗ್ಗೆ ಸಂಪೂರ್ಣ ಮನವರಿಕೆಯಾದಾಗಲೇ ನಿಜವಾದ ಅರ್ಥದೊಳಗೆ ನಮ್ಮ ಅಧೀನತೆ ಆರಂಭವಾಯಿತು ಅಂತ. ಅದನ್ನು ನಾವು ಮುಂದುವರಿಸಿ ಆತನ ಸಲಹೆಯಂತೆ ಸಾಧನೆ ಮಾಡ್ತೇವೆ. ನಮ್ಮ ಕೃತಿಗಳಿಂದ ಆತನನ್ನು ಸಂತೋಷಗೊಳಿಸಬೇಕಂಥೇಳಿ ಯೋಚಿಸ್ತೇವೆ. ಅಂದರೆ ನಾವು ಏನೇನು ಕೆಲಸ ಮಾಡ್ತೀವೋ ಅದು ಆತನಿಗೆ ಪ್ರಿಯ ಆಗಬೇಕು ಅಂಥೇಳಿ ವಿಚಾರ ಮಾಡ್ತೇವೆ. ನಮ್ಮ ದೃಷ್ಟಿಯೊಳಗೆ ತಪ್ಪು ಒಪ್ಪುಗಳ ಕಲ್ಪನೆ ಪ್ರಾಮುಖ್ಯ ಹೊಂದಲಾರಂಭಿಸಿದಾಗ ನಾವು ಕೆಟ್ಟದು ಅನ್ನೋಂಥ ವಿಚಾರಗಳಿಂದ ಅಥವಾ ಕೆಲಸಗಳಿಂದ ದೂರ ಇರ್ತೇವೆ. ಈ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೀತದೆ. ಅಷ್ಟೇ ಅಲ್ಲದೆ ಫಲಸ್ವರೂಪವಾಗಿ ನಮ್ಮ ಶ್ರೇಷ್ಠ ಗುರುವನ್ನು ಮೆಚ್ಚಿಸಲಿಕ್ಕೆ ನಾವು ಸನ್ಮಾರ್ಗವನ್ನೇ ಅವಲಂಬಿಸ್ತೇವೆ. ಜನ್ಮಾಂತರದ ದುಃಖಗಳಿಂದ ನಾವು ಪಾರಾಗಲಿಕ್ಕೆ ಬಯಸ್ತೀವಾದ ಕಾರಣ ಅದೇ ನಮ್ಮ ಮೂಲೋದ್ದೇಶ ಆಗಿರ್ತದೆ. ಆದರೆ ಇಲ್ಲಿವರೆಗೂ ನಾವು ವಿವೇಚನೆ ಅಧಿಕಾರವನ್ನು ನಮ್ಮ ಕೈಯೊಳಗೆ ಇಟ್ಕೊಂಡಿರ್ತೇವೆ. ಅದಕ್ಕೆ ನಮ್ಮ ಎಲ್ಲ ಕರ್ಮಗಳಿಗೆ, ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ, ನಾವೇ ಹೊಣೆಗಾರರು ಅಂಥೇಳಿ ಭಾವಿಸ್ತೇವೆ. ಅಂದರೆ ಒಳ್ಳೆಯದಾದಾಗ ಸಂತೋಷ ಪಡ್ತೇವೆ, ಕೆಟ್ಟದಾದಾಗ ಅಯ್ಯೋ ನನ್ನಿಂದನೇ ಈ ಥರ ಆಗಿದೆ ಅಂತೀವಿ. ಆತ್ಮಸಮರ್ಪಣದ ಮೇಲಿನ ಒಂದು ಹಂತದೊಳಗೆ ಏನು ಅಂದರೆ ಇಂಥ ವಿವೇಚನೆ ಶಕ್ತಿ ಬಹುಶಃ ಇಲ್ಲದೇ ಇರುವಂಥದ್ದಾಗಿರ್ತದೆ. ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯ ಗುರುವಿನ ಸಂಕಲ್ಪ ಅಂತ ತಿಳಿದು ನಾವು ಮಾಡ್ತೇವೆ. ಆತನ ಮನಸ್ಸಿನೊಳಗೆ ತಪ್ಪು ಒಪ್ಪುಗಳ ಪ್ರಶ್ನೆನೇ ಉಳಿಯೋದಿಲ್ಲ. ಯಾರಿಗಾಗಲಿ ಆತ್ಮಸಮರ್ಪಣದ ಒಂದು ಆ ಸ್ಥಿತಿ ಬಂದಿದೆಯೋ ಅಂಥ ಶಿಷ್ಯನಲ್ಲಿ ಅವನ ಮನಸ್ಸಿನಲ್ಲಿ ತಪ್ಪು ಒಪ್ಪುಗಳ ಪ್ರಶ್ನೆನೇ ಬರೋದಿಲ್ಲ. ಯಾಕೆ ಅಂದರೆ ಗುರುವಿನ ಇಚ್ಛೆಯನ್ನು ಅನುಸರಿಸೋದ್ರಿಂದ ಸರಿಯಾದದನ್ನೇ ಮಾಡ್ತಾನೆ ಅಥವಾ ಮಾಡ್ತೇವೆ ಅನ್ನುವಂಥ ಒಂದು ಪೂರ್ಣ ವಿಶ್ವಾಸ ಬೆಳೀತದೆ. ಆಗ ಆತನ ಗುರುವಿನ ಸಂಕಲ್ಪ ಅಂಥೇಳಿ ತಿಳಿದು ಎಲ್ಲ ಕೆಲಸ ಕಾರ್ಯಗಳನ್ನು ಯುಕ್ತವಾಗಿಯೇ ಮಾಡ್ತಾನೆ ಹೊರತು, ಅಂದರೆ ಸರಿಯಾದ್ದನ್ನೇ ಮಾಡ್ತಾನೆ ಹೊರತು ಬೇರೆ ಯಾವುದನ್ನು ಮಾಡೋದಿಲ್ಲ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಕಾರಣ ಆತ್ಮಸಮರ್ಪಣದ ಒಂದು ಚರಮ ದಸೆ ಅಂತಂತಂದರೆ ಏನು ಅಂತಂದರೆ ವಿವೇಚನೆ ಅನ್ನುವಂಥದ್ದಂದರೆ ಆ ಅಧಿಕಾರ, ನಾನು ಸರಿ ಮಾಡ್ತಾಯಿದ್ದೀನಿ ತಪ್ಪು ಮಾಡ್ತಾಯಿದ್ದೀನಿ ಅನ್ನುವಂಥ ಅಧಿಕಾರ ಕೂಡ ಅವನು ಕಳ್ಕೊಂಡು ಪ್ರತಿ ಒಂದು ಗುರುವೇ ಮಾಡ್ತಾ ಇದ್ದಾನೆ, ಆತನ ಇಚ್ಛೆಗೆ ಅನುಸಾರವಾಗಿಯೇ ನಡೀತಾ ಇದೆ ಅನ್ನೋದರಿಂದ ತಪ್ಪು ಒಪ್ಪುಗಳ ಪ್ರಶ್ನೆ ಕೂಡ ಇಲ್ಲದೆ ಅಂತ ಪ್ರತಿಯೊಂದು ಕೆಲಸನೂ ಅವನು ಯುಕ್ತವಾಗಿರುವಂಥ ಸರಿಯಾದದನ್ನೇ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕಾರಣ ಮಿತ್ರರೇ, ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. Mm-hmm.